ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಖಾಸಗಿ ಫೈನಾನ್ಸ್ಗಳ ಹಾವಳಿಯಿಂದ ಮುಕ್ತಿ ನೀಡಿರುವ DCC ಬ್ಯಾಂಕ್ಗೆ ಶೀಘ್ರದಲ್ಲೇ ನ್ಯಾಯಾಲಯದಿರುವ ಪ್ರಕರಣವನ್ನು ಅಂತ್ಯ ಹೇಳಿ ಇದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಯುದ್ಧದ ನೆಪದಲ್ಲಿ ಕೃಷಿ ಪರಿಕರಗಳು ಬೆಲೆ ಹೆಚ್ಚಾಗಿದ್ದು 1 ಎಕರೆ ಬೆಳೆ ಮಾಡಲು ಕನಿಷ್ಠ 2-3 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾದ ಪರಿಸ್ಥಿತಿ ಇದೆ. ಇವತ್ತು ಖಾಸಗಿ ಸಾಲಕ್ಕೆ ಹೋದರೆ ಅವರು ಮೀಟರ್ ಬಡ್ಡಿ ದಂಧೆಯಂತೆ ರೈತರನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅದರಿಂದ DCC ಬ್ಯಾಂಕ್ನಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಪ್ರಾಮಾಣಿಕವಾಗಿ ಕೃಷಿ ಸಾಲವನ್ನು ವಿತರಣೆ ಮಾಡಿರುವ ರೈತರಿಗೆ ಯಾವುದೇ ಷರತ್ತು ಇಲ್ಲದೆ 1 ಲಕ್ಷದಿಂದ 10 ಲಕ್ಷದವರೆಗೆ ಕೃಷಿ ಸಾಲವನ್ನು ನೀಡಬೇಕು. ಕೃಷಿ ಸಾಲ ನೀಡಲು ಕಡತಕ್ಕೆ 2,000ರಿಂದ 5,000 ರೂಪಾಯಿ ಲಂಚ ಕೇಳುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರ ರಕ್ಷಣೆ ಮಾಡಬೇಕಂತೇಳಿ ಮುಳಬಾಗಿಲು DCC ಬ್ಯಾಂಕಿನ ವ್ಯವಸ್ಥಾಪಕರಾದಂತಹ ಚೆಲುವರಾವ್ ಅವರಿಗೆ ಮನವಿ ಮೂಲಕ ಒತ್ತಾಯಿಸಿದ್ದೀವಿ. ನಮ್ಮ ಮನವಿ ಇಷ್ಟೇ, ಇವತ್ತು ಯುದ್ಧದ ನೆಪದಲ್ಲಿ ಕೃಷಿ ಪರಿಕರಗಳು ಬೆಲೆ ಹೆಚ್ಚಾಗಿದೆ. ಇವತ್ತು ಹಾಕಿದ ಬಂಡವಾಳ ಕೈಗೆ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಬೆಳೆ ಮಾಡಬೇಕು. ರೈತರಿಗೆ ಸ್ವಾಭಿಮಾನದ ಪ್ರಶ್ನೆಯಾಗಿರೋದ್ರಿಂದ DCC ಬ್ಯಾಂಕ್ ಉಳಿಯಬೇಕಂದ್ರೆ DCC ಬ್ಯಾಂಕನ್ನು ಈ ಕೂಡಲೇ ಚುನಾಯಿತ ಆಡಳಿತ ಮಂಡಳಿ ಜಾರಿಗೆ ಬರಲೇಬೇಕು. ನ್ಯಾಯಾಲಯದಲ್ಲಿರುವಂತಹ ಪ್ರಕರಣವನ್ನು ಸೂಕ್ತ ದಾಖಲೆಗಳನ್ನು ನೀಡಿ ಏನು ನಿರ್ದೇಶಕರು ಆ ಒಂದು ನ್ಯಾಯಾಲಯಕ್ಕೆ ಕೇಸು ದಾಖಲಿದ್ದಾರೆ ಅದಕ್ಕೆ ಶೀಘ್ರವೇ ಬಗೆಹರಿಸಿ ಆಡಳಿತ ಮಂಡಳಿಯನ್ನು ಜಾರಿ ಮಾಡಿ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಗಿರೋ ಬ್ಯಾಂಕನ್ನು ಉಳಿಸಬೇಕಂತೇಳಿ ಮನವಿ ಮಾಡುವ ಜೊತೆಗೆ ಈ ಒಂದು ಬೆಳೆ ಸಾಲವನ್ನು ನೀಡಿ ಖಾಸಗಿ ಸಾಲದಿಂದ ರೈತರನ್ನು ರಕ್ಷಣೆ ಮಾಡಬೇಕಂತ ಮಾನ್ಯರಲ್ಲಿ ಮನವಿ ಮಾಡ್ತಾರೆ.